ಬೆಂಗಳೂರು ನಾಗರಿಕರಿಗೆ ಸರ್ಕಾರದಿಂದ ದೀಪಾವಳಿ ಗಿಫ್ಟ್ ಅನ್ನು ನೀಡಲಾಗಿದೆ. 30-40 ಸೈಟ್ನಲ್ಲಿ ಮನೆ ನಿರ್ಮಿಸಿದವರಿಗೆ ಓಸಿ, ಸಿಸಿ ಇಂದ ವಿನಾಯಿತಿ ಸಿಗ್ತಾ ಇರೋದು. 1200 ಸ್ಕ್ವೇರ್ ಫೀಟ್ ವರೆಗೆ ಮನೆ ಕಟ್ಕೊಂಡವರಿಗೆ D+2 ಅಂತಸ್ತಿನ ಕಟ್ಟಡಗಳಿಗೆ ವಿನಾಯಿತಿಯನ್ನ ನೀಡಲಾಗ್ತಾ ಇದೆ. ವಿದ್ಯುತ್, ವಾಟರ್ ಸಂಪರ್ಕ ಕಲ್ಪಿಸುವುದಕ್ಕೆ ಸರ್ಕಾರದ ನಿರ್ಧಾರ. ಓಸಿ, ಸಿಸಿ ಪಡೆಯದವರಿಗೆ ವಿದ್ಯುತ್ ನೀರು ಸಂಪರ್ಕ ಇರಲಿಲ್ಲ. ಅಕ್ರಮ ಅನ್ನೋ ಕಾರಣಕ್ಕೆ ಮೂಲ ಸೌಕರ್ಯ ಕೊಡ್ತಿರ್ಲಿಲ್ಲ. ಇದೀಗ ಮೂಲ ಸೌಕರ್ಯ ಒದಗಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿರೋದು. ಈ ಮುಖಾಂತರವಾಗಿ ಸಕ್ರಮಕ್ಕೆ ರಹದಾರಿಯನ್ನ ಮಾಡಿಕೊಡ್ತಾ ಇದೆ ಸರ್ಕಾರ. ಬೆಂಗಳೂರಿನಾದ್ಯಂತ 30 ಲಕ್ಷಕ್ಕೂ ಹೆಚ್ಚು ಇಂಥ ಮನೆಗಳಿದೆ. ಇದೀಗ 1200 ಚದರ ಅಡಿಯವರೆಗೆ ವಿನಾಯಿತಿ ಸೌಲಭ್ಯ ಇದೆ. ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಇದನ್ನು ನಿರ್ಧರಿಸಿತ್ತು. ಇದೀಗ ಅಧಿಕೃತ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಒಂದಷ್ಟು ಗೊಂದಲ ಈ ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಸೈಟು ಈ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಇತ್ತು. ಇದೀಗ ಒಂದು ಸ್ವಲ್ಪ ರಿಯಾಯಿತಿ ಸಿಗ್ತಾ ಇದೆ, ವಿನಾಯಿತಿ ಸಿಗ್ತಾ ಇದೆ. ಅಂದರೆ ಈ ಹಿಂದೆ ಏನು ಮಾಡಿಬಿಟ್ಟಿದ್ರು, ಇದೆಲ್ಲ ಅಕ್ರಮ ಅನ್ನುವಂಥ ಕಾರಣಕ್ಕೆ ಈ ಥರದ ಮನೆಗಳಿಗೆ ವಿದ್ಯುತ್ ಮತ್ತು ನೀರು ಇವೆರಡರ ಸಂಪರ್ಕವನ್ನು ನೀಡಿರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಒಂದು ಸ್ವಲ್ಪ ರಿಯಾಯಿತಿ ಸಿಗ್ತಾ ಇದೆ. 30-40 ಸೈಟ್ನಲ್ಲಿ ಮನೆ ನಿರ್ಮಿಸಿದವರಿಗೆ ಓಸಿ ಮತ್ತು ಸಿಸಿಯಿಂದ ವಿನಾಯಿತಿ ಸಿಗ್ತಾ ಇರೋದು. 1200 ಸ್ಕ್ವೇರ್ ಫೀಟ್ವರೆಗೆ ಮನೆ ಕಟ್ಟಿದವರಿಗೆ ಇದರಿಂದ ವಿನಾಯಿತಿ ಸಿಗ್ತಾ ಇದೆ. ಕೆಲವರಿಗೆ ಇದು ಅನುಕೂಲ ಆಗುತ್ತೆ. ಇನ್ನೂ ಪಾಪ ಕೆಲವರು ಸಮಸ್ಯೆ ಇದೆ. 800 ಸ್ಕ್ವೇರ್ ಫೀಟು, 600 ಸ್ಕ್ವೇರ್ ಫೀಟು, 850 ಸ್ಕ್ವೇರ್ ಫೀಟು, 900 ಸ್ಕ್ವೇರ್ ಫೀಟು ಇಂಥವ್ರಿಗೆ ಒಂದು ಸ್ವಲ್ಪ ಸಮಸ್ಯೆ ಇದೆ. ಅದು ತಕ್ಕಂಗೆ ಬದಲಾವಣೆಯನ್ನು ಮಾಡ್ತಾರೆ, ಬಟ್ ಸ್ವಲ್ಪ ಅದು ಡಿಲೇನೂ ಆಗತ್ತೆ. ನೋಡಿ, ಈಗಾಗಲೇ ಈ ಖಾತದ ವಿಚಾರದಲ್ಲೇ ಸಿಕ್ಕಾಪಟ್ಟೆ ನೊಂದು ಬೆಂದು ರೋಸ್ ಹೋಗ್ಬಿಟ್ಟಿದ್ದಾರೆ. ಕೆಲವು ಸೈಟ್ಗಳು ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲವು ಸೈಟ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಕೆಲವು ಮನೆಗಳನ್ನು ತಗೊಳ್ಬೇಕಾದ್ರೆ ಲೋನ್ ಆಗುತ್ತಾ, ಲೋನ್ ಆಗಲ್ವಾ, ಈ ಸೈಟಲ್ಲಿ ಮನೆ ಕಟ್ಟದೇ ಇರೋದಕ್ಕಾಗತ್ತಾ, ಸೊ ಈ ಸ್ಟಡಿ ಜಾಗ ಬಿಡಬೇಕು, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗೊಂದಲ. ಈ ಸರ್ಕಾರಕ್ಕೆ ಕೆಲವರು ಹಿಡಿಶಾಪ ಹಾಕ್ತಾ ಇರೋದು ಈ ಸೈಟು ಮತ್ತು ಮನೆ ವಿಚಾರದಲ್ಲಿ. ಬಟ್ ಈಗ ಒಂದು ಗುಡ್ ನ್ಯೂಸ್ ಇದು. ಕೆಲವರಿಗೆ ಓಸಿ ಮತ್ತು ಸಿಸಿ ಇಲ್ಲದೇ ಸಿಕ್ಕಾಬಟ್ಟೆ ಸಮಸ್ಯೆ ಆಗ್ಬಿಟ್ಟಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ದೀಪಾವಳಿ ಸಂದರ್ಭದಲ್ಲಿ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಸೊ ಈ ಮುಖಾಂತರವಾಗಿ ಎಷ್ಟು ಜನಕ್ಕೆ ರಿಲೀಫ್ ಸಿಗ್ತಾ ಇದೆ? ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಕಟ್ಟಡಗಳನ್ನ ಈಗಾಗಲೇ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಆದ್ರೆ ಜನಸಾಮಾನ್ಯರು ರೆವಿನ್ಯೂ ಸೈಟ್ಗಳಲ್ಲಿ ನಿವೇಶನವನ್ನ ಪಡೆದು ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಅಧಿಕೃತವಾದಂತ ಸಿಸಿ, ಓಸಿ ಇಲ್ಲ. ಓಸಿ ಮತ್ತೆ ಸಿಸಿ ಇಲ್ಲದೆ ಇದ್ರೆ ಅದು ಅಧಿಕೃತವಾಗಿ ಅದಕ್ಕೆ ಯಾವುದೇ ರೀತಿಯಾದಂತ ಮೂಲ ಸೌಕರ್ಯವನ್ನ ಒದಗಿಸೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರೂಲ್ಸ್ ಗಳಲ್ಲಿ ಬಹಳ ಸ್ಪಷ್ಟವಾಗಿದೆ, ಕಾನೂನುಗಳು ಕೂಡ ಅದಕ್ಕೆ ಇದೆ. ಹಾಗಾಗಿ ಸಾಕಷ್ಟು ಜನಸಾಮಾನ್ಯರು ಇದರಿಂದ ಪರದಾಡ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಕುಡಿಯೋದಕ್ಕೆ ನೀರಿನ ಸೌಲಭ್ಯ ಕಲ್ಪಿಸ್ತಾ ಇರಲಿಲ್ಲ, ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಆಗ್ತಾ ಇರಲಿಲ್ಲ, ಜೊತೆಗೆ ರೋಡು ಮತ್ತೆ ಚರಂಡಿಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಗೊತ್ತಿಲ್ಲದೆ ಬಹಳಷ್ಟು ಜನ ನಿವೇಶನಗಳನ್ನ ಪರ್ಚೇಸ್ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ರು. ಸೊ ಹಾಗಾಗಿ ಇದರ ಬಗ್ಗೆ ಏನಾದ್ರೂ ಮಾಡಿ ನಾವು ಸಕ್ರಮಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅಂತೇಳಿ ಸರ್ಕಾರ ಕೂಡ ಯೋಚನೆಯನ್ನ ಮಾಡ್ತಾ ಇತ್ತು. ಆದ್ರೆ ನ್ಯಾಯಾಲಯದ ಕೆಲವು ತೀರ್ಪುಗಳಿಂದಾಗಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಗ ಮೂಲ ಸೌಕರ್ಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈಗ ಓಸಿ ಮತ್ತೆ ಸಿಸಿ ಇಲ್ಲದಿದ್ರು ಕೂಡ ಅಂತಹ ಮನೆಗಳಿಗೆ ಮೂಲ ಸೌಕರ್ಯವನ್ನ ಒದಗಿಸೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಅಧಿಕೃತವಾಗಿ ಮೊನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿತ್ತು. ನಂತರ ಅಕ್ರಮ ಸಕ್ರಮ ಮುಂದಿನ ದಿನಗಳಲ್ಲಿ ಮಾಡಬಹುದು. ಆದ್ರೆ ಈಗ ಮೂಲ ಸೌಕರ್ಯವನ್ನ ಒದಗಿಸೋದಕ್ಕಾದ್ರೂ ಕೂಡ ನಾವು ಜನರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಹಿತಾಸಕ್ತಿಯನ್ನ ಅದಕ್ಕೆ ವಹಿಸಿದ್ರು. ಅಂತಿಮವಾಗಿ ಸರ್ಕಾರ ಈಗ ಅಧಿಕೃತ ಅಧಿಸೂಚನೆಯನ್ನ ಹೊರಡಿಸಿದೆ. ಯಾರು ರೆವೆನ್ಯೂ ನಿವೇಶನಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಅವ್ರು ಇರ್ಬೋದು, ಓಸಿ ಸಿಸಿಗಳನ್ನ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಲ್ಲದೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇಲ್ಲಿಯವರೆಗೂ ಕೂಡ ವಿದ್ಯುತ್ ಸಂಪರ್ಕ, ವಾಟರ್ ಸಂಪರ್ಕ ಇರಲಿಲ್ಲ. ಅಂತವ್ರಿಗೆ ವಿದ್ಯುತ್ ಮತ್ತೆ ನೀರಿನ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಈಗ ಅಧಿಕೃತ ಸೂಚನೆಯನ್ನ ಕೊಡಲಾಗಿದೆ, ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಹಾಗಾಗಿ ಬೆಸ್ಕಾಂ ಮತ್ತೆ PWSSB ಈಗ ನೀರಿನ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಅವಕಾಶಗಳು ಸಿಗುತ್ತೆ. ಇದರಿಂದ ಜನಸಾಮಾನ್ಯರು ಸದ್ಯಕ್ಕೆ ನಿಟ್ಟುಸಿರನ್ನ ಬಿಡಬಹುದು. ಯಾಕೆಂದ್ರೆ ವಿದ್ಯುತ್ ಮತ್ತೆ ವಾಟರ್ ಸಂಪರ್ಕ ಬಂದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು
ಮನೆಗಳನ್ನ ನಮ್ಮದು ಅಂತೇಳಿ ಸಕ್ರಮವನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗತ್ತೆ ಅನ್ನುವಂತ ಆಸೆ ಈಗ ಜನಸಾಮಾನ್ಯರಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಉತ್ತಮವಾದಂತಹ ನಿರ್ಧಾರವನ್ನ ಇಲ್ಲಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಸರ್ಕಾರ ಈ ನಿರ್ಧಾರವನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.